ಕೋಡುಬಳೆ ಅಂದ್ರೆ ಅಡುಕಲೆ. ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಿದ್ದಾರೆ ವಿಜಯಲಕ್ಷ್ಮಿ. ಮೊದಲ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿಯ ದರ್ಶನ ಪಡೆದ ವಿಜಯಲಕ್ಷ್ಮಿ ಮೈಸೂರಿನ ಚಾಮುಂಡೇಶ್ವರಿ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟು ವಿವಿಐಪಿ ಸಾಲಿನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಪ್ರತಿ ವರ್ಷ ದರ್ಶನ್ ಕುಟುಂಬ ಸಮೇತರಾಗಿ ಬಂದು ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾ ಇದ್ರು. ಆದರೆ ಈ ಒಂದು ಘಟನೆ ಅವರ ಜೀವನದಲ್ಲಿ ನಡೆದಾದ ನಂತರದಲ್ಲಿ ದರ್ಶನ್ ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಪಡೆಯೋದಕ್ಕೆ ಆಗ್ತಾ ಇಲ್ಲ. ದರ್ಶನ್ರ ಅನುಪಸ್ಥಿತಿಯಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಮೊದಲ ಆಷಾಢ ಶುಕ್ರವಾರದ ಕಾರ್ಯ ಗಮನಿಸ್ತಾ ಇದ್ದೀರಿ. ವಿಜಯಲಕ್ಷ್ಮಿ ಅವರು ದರ್ಶನ್ರ ಪತ್ನಿ ಒಂದು ಫೋಟೋವನ್ನು ಕೂಡ ಶೇರ್ ಮಾಡಿಕೊಂಡು ನಗುವ ಮುಖದ ಹಿಂದಿನ ನೋವಿನ ಬಗ್ಗೆ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ರು. ಚಾಮುಂಡೇಶ್ವರಿಯ ಬಗ್ಗೆ ದರ್ಶನ್ರವರಿಗೆ ಅಪಾರ ಭಕ್ತಿ. ಪ್ರತಿ ವರ್ಷ ಮೊದಲ ಆಷಾಢ ಶುಕ್ರವಾರ ಅವರು ತಪ್ಪದೇ ಭೇಟಿಯನ್ನ ಕೊಡ್ತಾ ಇದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ನಾವು ನೋಡ್ತಾ ಇದ್ದೀವಿ, ದರ್ಶನ್ರವರು ಆಗಿನಿಂದಲೂ ಕೂಡ ಚಾಮುಂಡೇಶ್ವರಿ ದೇವಿಯ ಅಪ್ಪಟ ಭಕ್ತರು. ಮೊದಲ ಆಷಾಢ ಶುಕ್ರವಾರ ಅಂದರೆ ಅವರ ಉಪಸ್ಥಿತಿ ಇರ್ತಾ ಇತ್ತು, ಪೂಜೆ ಪುನಸ್ಕಾರ ಇರ್ತಾ ಇತ್ತು. ಆದರೆ ಈ ಬಾರಿ ಇಲ್ಲ, ಅವರು ಜೈಲಿನಲ್ಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ. ಎಷ್ಟೊತ್ತಿಗೆ ಬಂದರು, ಹೇಗೆ ನಡೀತು ಪೂಜೆ ಪುನಸ್ಕಾರ ಅಂತ? ಖಂಡಿತ ಮಧುಶ್ರೀ, ಏನು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತರಾಗಿ ದರ್ಶನ್ ಆಷಾಢ ಮಾಸದ ಮೊದಲ ಶುಕ್ರವಾರ ಬಂದು ಕುಟುಂಬ ಸಮೇತರಾಗಿ ದರ್ಶನವನ್ನ ಪಡೀತಾ ಇದ್ರು. ಸೊ ನುಗ್ಗಲ್ಲೂ ಸಹ ಅವರು ದರ್ಶನ ಪಡೆಯೋದನ್ನ ಮಿಸ್ ಮಾಡ್ತಿಲ್ಲ. ಈ ಬಾರಿ ಅವರು ಜೈಲಿನಲ್ಲಿರುವುದಾಗಿ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ದರ್ಶನ್ ಪರವಾಗಿ ಬಂದು ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸುವ ಕೆಲಸವನ್ನ ಮಾಡಿದ್ದಾರೆ. ವಿಐಪಿಯ ಒಂದು ಏನು ವ್ಯವಸ್ಥೆಯನ್ನ ಮಾಡಿ ದರ್ಶನದ ಸಾಲಿತ್ತು, ಅದೇ ಸಾಲಿನಲ್ಲಿ ಬಂದು ಅವರು ನಾಡದೇವತೆಗೆ ಒಂದು ಪೂಜೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಅವರು ಹೊರಗಡೆ ಇದ್ದಂತಹ ಸಂದರ್ಭಗಳಲ್ಲಿ ಇದೇ ಒಂದು ಆಷಾಢ ಶುಕ್ರವಾರದ ಮೊದಲ ಶುಕ್ರವಾರವೇ ಬಂದು ತಾಯಿಗೆ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಅಷ್ಟೇ ಅಲ್ಲ, ಅವರ ಸ್ನೇಹಿತರು ಸಹ ಸಾಕಷ್ಟು ಪೂಜಾ ಕೈಂಕರ್ಯಗಳನ್ನ ಅವರ ಮನೆಗಳಲ್ಲಿ ಮತ್ತೆ ಕಲ್ಯಾಣ ಮಂಟಪಗಳಲ್ಲಿ ಮಾಡ್ತಾ ಇದ್ರು. ಎಲ್ಲ ಪೂಜೆಯಲ್ಲೂ ಸಹ ಭಾಗಿಯಾಗ್ತಾ ಇದ್ರು. ಆದ್ರೆ ಈ ಬಾರಿ ಅವರು ಇಲ್ಲದ ಕಾರಣಕ್ಕಾಗಿ ವಿಜಯಲಕ್ಷ್ಮಿಯೇ ಬಂದು ಪೂಜೆಯನ್ನು ಸಲ್ಲಿಸಿ ಹೋಗಿರುವಂತದ್ದು. ಸೊ ಬೆಳಗ್ಗೆನೆ ಅವರು ಅಂದ್ರೆ ದರ್ಶನ ಆರಂಭವಾದಂತಹ ಸಂದರ್ಭದಲ್ಲಿ ಬಂದು ಗರ್ಭಗುಡಿಯಲ್ಲಿ ಹೋಗಿ ಪ್ರಾರ್ಥನೆಯನ್ನ ಸಲ್ಲಿಸಿ ವಾಪಸ್ಸು ಬಂದಿರುವಂತದ್ದು. ದರ್ಶನ ಒಳಿತಿಗಾಗಿ ಎಲ್ಲವನ್ನ ಪ್ರಾರ್ಥನೆ ಮಾಡಿದ್ದಾರೆ. ಮತ್ತೆ ಈಗ ಅವ್ರು ವಾಪಸ್ ಹೋಗುವಂಥದ್ದು, ಮತ್ತೆ ಪ್ರತಿ ಶುಕ್ರವಾರವೂ ಸಹ ಬರುವಂತ ಕೆಲಸ ಆಗ್ತದಾ ಇಲ್ವಾ ಕಾತ್ ನೋಡ್ಬೇಕಿದೆ. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ. ಇನ್ನು ಜೈಲಿನಲ್ಲಿ ಪತಿ ದರ್ಶನ್ ಇದ್ದಾರೆ. ವಿಜಯಲಕ್ಷ್ಮಿ ಅವರು ಇತ್ತ ಕಡೆ ಭಾವುಕರಾಗಿ ಒಂದು ಪೋಸ್ಟ್ ಅನ್ನು ಕೂಡ ಶೇರ್ ಮಾಡ್ತಿದ್ದಾರೆ. ನಗುತ್ತಿರುವ ಮುಖದ ಹಿಂದಿನ ನೋವು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ಅವರು ಪೋಸ್ಟ್ ಅನ್ನು ಶೇರ್ ಮಾಡಿದ್ದಾರೆ. ಇದರ ಹಿಂದಿನ ನೋವು ದೇವರಿಗಷ್ಟೇ ಗೊತ್ತು. ಎಐ ಫೋಟೋವನ್ನ ಹಂಚಿಕೊಂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಭಾವುಕ ಪೋಸ್ಟ್ ಅನ್ನು ಹಾಕಿ ತಮ್ಮ ಸದ್ಯದ ಪರಿಸ್ಥಿತಿಯ ಬಗ್ಗೆ ಅವರು ಒಂದಷ್ಟು ಸಾಲುಗಳನ್ನು ಕೂಡ ಬರೆದುಕೊಂಡಿದ್ದಾರೆ. ಆ ಪೋಸ್ಟನ್ನು ಕೂಡ ಗಮನಿಸ್ತಾ ಇದ್ದೀರಿ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಎಐ ಫೋಟೋ ಇದು. ಇದನ್ನು ಶೇರ್ ಮಾಡಿ ನಾವು ನಗ್ತಾ ಇದ್ದೀವಿ, ಆದರೆ ಆ ನಗುವ ಮುಖದ ಹಿಂದಿನ ನೋವು ದೇವರಿಗಷ್ಟೇ ಪ್ರೀತಿ, ದೇವರಿಗಷ್ಟೇ ಗೊತ್ತು ಅಂತ ಹೇಳಿ ವಿಜಯಲಕ್ಷ್ಮಿ ಪೋಸ್ಟನ್ನು ಮಾಡಿದ್ದಾರೆ. ಒಂದು ಕಡೆ ದರ್ಶನ್ ಜೈಲಿನಲ್ಲಿ ಕಾಲ ಕಳೀತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ದರ್ಶನ್ರನ್ನ ಹೊರಗೆ ತರುವುದಕ್ಕೆ ವಿಜಯಲಕ್ಷ್ಮಿ ಅವರು ಯಾವ ರೀತಿಯೆಲ್ಲ ಪ್ರಯತ್ನವನ್ನು ಪಟ್ಟರು, ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾರೆ. ಆದರೆ ಒಂದಷ್ಟು ಎಡವಟ್ಟುಗಳಿಂದಾಗಿ ಮತ್ತೆ ದರ್ಶನ್ ಜೈಲು ಪಾಲಾಗ್ತಾರೆ. ಬೇಲ್ ಕ್ಯಾನ್ಸಲ್ ಆಗುತ್ತೆ. ಬೇಲ್ಗೆ ಪ್ರಯತ್ನ ಪಟ್ಟರೂ ಕೂಡ ಅದೆಲ್ಲವೂ ಕೂಡ ವಿಫಲ ಆಗುತ್ತೆ. ಇನ್ನು 1 ವರ್ಷದ ಮಟ್ಟಿಗೆ ದರ್ಶನ್ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶವೇ ಕೈತಪ್ಪಿ ಹೋಗಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.